ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಬಿಗ್ ಶಾಕ್. ಸಿಡಬ್ಲ್ಯೂಆರ್ಸಿ ನಿರ್ದೇಶನಕ್ಕೆ ಅನ್ನದಾತರ ಆಕ್ರೋಶ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆಗೆ ಸಜ್ಜು. ಟಿಬಿ ಡ್ಯಾಂ ಭರ್ತಿಗೆ ಕೇವಲ 5 ಟಿಎಂಸಿ ನೀರು ಮಾತ್ರ ಬಾಕಿ. 95 ಟಿಎಂಸಿಗೂ ಹೆಚ್ಚು ನೀರು ಜಲಾಶಯದಲ್ಲಿ ಸಂಗ್ರಹ. ತುಂಗಭದ್ರಾ ಜಲಾನಯನ ಪ್ರದೇಶದ ರೈತರಲ್ಲಿ ಮೂಡಿದ ಸಂತಸ. ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ. ಉಕ್ಕಿ ಹರಿತಾ ಇವೆ ಜಲಮೂಲಗಳು. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆ. ರಾಯರ 355ನೇ ಆರಾಧನಾ ಕಾರ್ಯಕ್ರಮಕ್ಕೆ ನೀರಿನ ಅಭಾವ. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದೆ ಭಕ್ತರು ಕಂಗಾಲು. ನೀರು ಬಿಡುವಂತೆ ಸರ್ಕಾರಕ್ಕೆ ಸುಬುಧೇಂದ್ರ ತೀರ್ಥರ ಮನವಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಯ ಬಿಗಿಪಟ್ಟು. ಅಧಿವೇಶನ ಮೊಟಕುಗೊಳಿಸಿದರೂ ಸೈಲೆಂಟ್ ಆಗಲ್ಲ ಕಮಲ ಪಡೆ. ರಿಸೈನ್ ಪಡೆಯುವವರೆಗೂ ಹೋರಾಟಕ್ಕೆ ಪ್ಲಾನ್. ಜಿಲ್ಲಾವಾರು ಪಕ್ಷದ ಶಾಸಕರ ಸಮಸ್ಯೆ ಆಲಿಸಲು ಮುಂದಾದ ಸಿಎಂ. ಇವತ್ತು ಇಡೀ ದಿನ ಸಿಎಂ ಸರಣಿ ಸಭೆ. ಅಭಿವೃದ್ಧಿ ಕುರಿತಂತೆ ಆಯಾ ಜಿಲ್ಲೆಗಳ ಶಾಸಕರ ಜೊತೆ ಸಮಾಲೋಚನೆ. ಐಎಎಸ್ ಜ್ಞಾನೇಂದ್ರ ಕುಮಾರ್ಗೆ ಸಂಕಷ್ಟ. ಇಡಿ ದಾಳಿ ಬಳಿಕ ಮನೆಗೆ ಸಮನ್ಸ್ ಅಂಟಿಸಿದ್ದ ಅಧಿಕಾರಿಗಳು ಇವತ್ತು ವಾಪಸ್ ಬಂದು ವಿಚಾರಣೆ ಎದುರಿಸುತ್ತಾರಾ ಅನ್ನುವ ಕುತೂಹಲ. ರಾಜ್ಯದಲ್ಲಿ H1N1 ಭೀತಿ. ಆರೋಗ್ಯ ಇಲಾಖೆ ಅಲರ್ಟ್. ಶಾಲಾ ಕಾಲೇಜುಗಳ ಮೇಲೆ ನಿಗಾ. ಹೊಸ ಮಾರ್ಗಸೂಚಿ ಹೊರಡಿಸಲು ಸೂಚನೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಮಹತ್ವದ ಸೂಚನೆ. ದಾಖಲೆ ಮರುಪರಿಶೀಲನೆಗೆ ಆಗಸ್ಟ್ 31 ಕೊನೆಯ ದಿನ. ಅಗತ್ಯ ದಾಖಲಾತಿಗಳನ್ನು ನೀಡದೇ ಇದ್ರೆ ಯೋಜನೆ ಕೈತಪ್ಪುವುದು ಕನ್ಫರ್ಮ್. ಪತ್ನಿ ಮಕ್ಕಳ ಹೆಸರಲ್ಲಿ ಹಲವು ಕಂಪನಿಗಳಲ್ಲಿ ಹೂಡಿಕೆ ಆರೋಪ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ತನಿಖೆಗೆ ಸರ್ಕಾರದ ಆದೇಶ. 3 ತಿಂಗಳಲ್ಲಿ ವರದಿ ಸಲ್ಲಿಸಲು ಸಿಎಸ್ ಸೂಚನೆ. ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿಗೆ ರಾಜಾತಿಥ್ಯ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಹುಸೇನ್ಗೆ ವಿಐಪಿ ಟ್ರೀಟ್ಮೆಂಟ್. ಜಿಲ್ಲಾ ನ್ಯಾಯಾಧೀಶರ ದಿಢೀರ್ ರೇಡ್ನಲ್ಲಿ ಬಹಿರಂಗ. ಅತ್ಯಾಚಾರ ಮಾಡಿ ಬಾಳು ಕೊಡ್ತೀನಿ ಅಂತ ಮದುವೆಯಾಗಿ ನಾದಿನಿಗೆ ಮೋಸ. 8 ವರ್ಷ ಆಕೆ ಜೊತೆ ಸಂಸಾರ ಮಾಡಿ ಈಗ ಕೈಕೊಟ್ಟು ನಾಪತ್ತೆ. ಕಮಲಾನಗರದಲ್ಲಿ ಒಂಟಿ ಮಹಿಳೆಯಿಂದ ನ್ಯಾಯಕ್ಕಾಗಿ ಹೋರಾಟ. ಟಿಪ್ಪು ಸುಲ್ತಾನ್ ಕಟೌಟ್ಗೆ ಪಾಕ್ ಹಾಡು ಹಾಕಿದ್ದ ಕೇಸ್. ತನಿಖೆಯ ವಿಡಿಯೋ ಪೋಸ್ಟ್ ಕೇಸ್ನಲ್ಲಿ ಪ್ರಮುಖ ಆರೋಪಿ ಅರೆಸ್ಟ್. ಅಫ್ರಿದೀನ ಬಂಧಿಸಿ ವಿಚಾರಣೆ. ಡ್ರಗ್ಸ್ ಉತ್ಪಾದನಾ ಅಡ್ಡೆಗಳಾದ ಗಡಿಭಾಗದ ಹಳ್ಳಿಗಳು. ಪುಣೆ ಪೊಲೀಸರ ಕಾರ್ಯಾಚರಣೆ. 3 ರಾಜ್ಯಗಳ ಗಡಿಭಾಗದಲ್ಲಿ ಸಂಚಲನ. 50 ಕೆಜಿ ಎಂಡಿ ಡ್ರಗ್ಸ್ ರಾಸಾಯನಿಕ ವಸ್ತುಗಳು ಜಪ್ತಿ. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ನಲ್ಲಿ ದತ್ತೂರಿ ಹಣ್ಣು ಮಾರಾಟ. ಇ ಕಾಮರ್ಸ್ ಆಪ್ಗಳ ಲೈಸೆನ್ಸ್ ತಾತ್ಕಾಲಿಕ ಬಂದ್. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆಯಿಂದ ಅಧಿಕೃತ ಆದೇಶ. ಬಸ್ ಡಿಪೋಗೆ ಆಗ್ರಹಿಸಿ ಗುಡಿಬಂಡೆ ಬಂದ್. ಬೀದಿಗೆ ಇಳಿದು ಹೋರಾಟ ನಡೆಸ್ತಾ ಇರುವ ಹೋರಾಟಗಾರರು. ಕೆಎಸ್ಆರ್ಟಿಸಿ ಬಸ್ ತಡೆದು ಆಕ್ರೋಶ. ಯಶ್ ನನಗೆ ರಜನಿಕಾಂತ್ ನಟನೆಯ ಪಡೆಯಪ್ಪ ತೋರಿಸಿದ್ರು. ನಾನು ದಿ ಮೂಡ್ ಫಾರ್ ಲವ್ ಸಿನಿಮಾ ತೋರಿಸಿದ್ದೆ. ಟಾಕ್ಸಿಕ್ ಈ 2 ಸಿನಿಮಾಗಳ ಕಾಂಬಿನೇಷನ್ ಎಂದ ಗೀತು ಮೋಹನ್ ದಾಸ್. ಟಾಕ್ಸಿಕ್ ಬಿಡುಗಡೆಗೂ ಮುನ್ನ ದೇವರ ಮೊರೆ ಹೋದ ಯಶ್. ಇವತ್ತು ಧರ್ಮಸ್ಥಳಕ್ಕೆ ಭೇಟಿ. ಪತ್ನಿಯೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಲಿರುವ ರಾಕಿಂಗ್ ಸ್ಟಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.